ನಾನು ನೋಡಿ ಇಷ್ಟು ಪ್ರಾಡಕ್ಟ್ಸ್ ಇಷ್ಟು ನಾನು ಆಫೀಸಿಂದ ತೊಗೊಂಡು ಬಂದಿದ್ದೀನಿ. ಇಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ರು, ಅದಕ್ಕೋಸ್ಕರ ಪ್ರೀಮಿಯಂ ಕ್ವಾಲಿಟಿಲಿ ರಿಲಯನ್ಸ್ ಪ್ರಾಡಕ್ಟ್ ತುಂಬ ಕಡಿಮೆಗೆ ನನಗೆ ಸಿಕ್ಕಿರೋದು. ಆ್ಯಕ್ಚುಲಿ ಇದು ಯಾವಾಗಲೂ ಇದು ಮಲ್ಟಿ ಕಲರಲ್ಲಿದೆ, ಎಲ್ಲ ಕಲರು. ಇದಕ್ಕೆ ನಾನು 200 ರೂಪೀಸ್ ಪೇ ಮಾಡಿದ್ದೀನಿ. ನಿಜವಾಗ ಇದು ನೋಡೋಕ್ಕೆ ಲೈಟ್ ಅನಿಸ್ತಿದೆ, ಯಾಕೆ ಇಷ್ಟೊಂದು ತಂದಿದ್ದೀನಿ ನೋಡಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ಹಲೋ ಗೈಸ್, ಐ ಆಮ್ ಜಸ್ಟ್ ಬ್ಯಾಕ್ ಫ್ರಮ್ ಆಫೀಸ್. ಎಸ್, ನಾನು ಇವತ್ತು ಆಫೀಸಿಂದ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ನೋಡಿ. ಇದನ್ನು ತೊಗೊಂಡು ಇದು 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 ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಇಷ್ಟೆಲ್ಲ ನಾನು ಆಫೀಸಿಂದ ತೊಗೊಂಡು ಬಂದಿದ್ದೀನಿ. ನಾನು ಏನು ತಂದಿದ್ದೀನಿ ಅಂತ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ವೆಯ್ಟ್ ಮಾಡಿ. ಸೊ ಜಸ್ಟ್ ಇವಾಗ ಬಂದೆ, ಒಂದು ಕಾಫಿ ಕುಡಿಬೇಕು. ತುಂಬಾ ತಲೆನೋಯ್ತಾ ಇದೆ, ಹೊಟ್ಟೆ ಕೂಡ ಹಶ್ವಾಗಿದೆ. ಮತ್ತು ಮನೇಲಿ ಯಾರೂ ಇಲ್ಲ ಇವತ್ತು, ನಾನೊಬ್ಬಳೆ. ಎಲ್ಲರೂ ಊರಿಗೆ ಹೋಗಿದ್ದಾರೆ, ನಾನು ಹೋಗಿದ್ದೆ, ನಿನ್ನೆ ಬಂದೆ. ಸೊ ಅದಕ್ಕೆ ಇವತ್ತು ನಾನೊಬ್ಬಳೆ ಮನೇಲಿ, ಆಯಿತಾ. ಓಕೆ, ನಿಮಗೆ ನಾನು ಏನೇನು ತಂದಿದ್ದೀನಿ ಅಂತ ನಿಮಗೆ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ತೋರಿಸ್ತೀನಿ. ಓಕೆ, ಒಂದು ಕಾಫಿ ಕುಡ್ಕೊಂಡು ಬರ್ತೀನಿ. ಸ್ಟೇ ಟ್ಯೂನ್ ಗೈಸ್. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಧಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾಗೌಡ. ಓಕೆ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ನೋಡಿ, ಇವಾಗ ಕಾಫಿ ಮಾಡ್ಕೊಂಡು ಬಂದೆ. ಯಾರೂ ಇಲ್ಲ, ಒಂಥರ ಚೆನ್ನಾಗಿರುತ್ತೆ ಯಾರೂ ಇಲ್ಲದೆ ಇದ್ದರು. ಬಟ್ ಇರೋಕ್ಕಾಗಲ್ಲ, ಏನೇನೋ ಯೋಚನೆ ಬರುತ್ತೆ ಒಬ್ಬರೇ. ಎಸ್, ನಾನು ಕಾಫಿ ಕುಡಿದು ಬರ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಓಕೆ, ಎಸ್, ಆ ರೂಮಿಂದ ಈ ರೂಮ್ಗೆ ಶಿಫ್ಟ್ ಆದೆ. ಬಿಕಾಸ್ ಅಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ ನೋಡಿ. ಇದಿಷ್ಟು ನಾನು ನಮ್ಮ ಆಫೀಸಿಂದ ನಾನು ಒಬ್ಬಳೇ ತೊಗೊಂಡು ಬಂದಿದ್ದೀನಿ. ಅಂದರೆ ತುಂಬ ವೆಯ್ಟ್ ಇದೆ, ಇದೆಲ್ಲ ನೋಯ್ತಾ ಇದೆ. ಅಪ್ಪ ಸಾಕಾಗೋಯ್ತು. ನಾನು ನಾಳೆ ಮಾಡ್ಬೋದಿತ್ತು ವಿಡಿಯೋ, ಬಟ್ ಅಂದರೆ ಬೆಳಗ್ಗೆ ಟೈಮ್ ಮಾಡ್ಬೋದಿತ್ತು. ಬಟ್ ನನಗೆ ಕ್ಯೂರಿಯಾಸಿಟಿ ಇದೆ, ಹೆಂಗಿದೆ ಏನು ಎಲ್ಲ ನೋಡಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಎಸ್, ನಾನು ನೆನೆ ನೈಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲೈಟಿಂಗ್ಸ್ ಪ್ರಾಬ್ಲಮ್ ಇತ್ತು. ನೆನೆ ಕರೆಕ್ಟಾಗಿ ವೀಡಿಯೋಸ್ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಡೇ ಇವತ್ತು ಮಾಡ್ತಾಯಿದ್ದೀನಿ. ಆಫೀಸ್ಗೆ ಕೂಡ ಟೈಮ್ ಆಗ್ತಿದೆ ಹೋಗೋಕ್ಕೆ, ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಬೇಗ ಇದೊಂದು ವ್ಲಾಗ್ ಕಂಪ್ಲೀಟ್ ಮಾಡಿ ಹೋಗ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಎಸ್, ನಾನು ನೋಡಿ ಇಷ್ಟು ಪ್ರಾಡಕ್ಟ್ಸ್ ಇಷ್ಟು ನಾನು ಆಫೀಸಿಂದ ತೊಗೊಂಡು ಬಂದಿದ್ದೀನಿ ನೋಡಿ. ಇಷ್ಟಕ್ಕೆಲ್ಲ ನಾನು ಎಷ್ಟು ಪೇ ಮಾಡಿದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಇಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ. ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ಇಗ್ನೋರ್ ಬ್ಯಾಕ್ ಗ್ರೌಂಡ್, ಬಿಕಾಸ್ ಇಲ್ಲಿ ಲೈಟಿಂಗ್ ಚೆನ್ನಾಗಿ ಬರ್ತಿದೆ ಅಂತ ಇಲ್ಲೇ ಕುತ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಇವಾಗ ಟೈಮ್ ಬೇರೆ ಯಾಕೆ ಹೋಗ್ತಿದೆ, ಸೊ ಅದಕ್ಕೋಸ್ಕರ ಬೇಗ ಎಲ್ಲ ತೋರಿಸೋಣ ಅಂತ ನಾನು ಹೇಳಿದ್ದೀನಿ. ನೋಡಿ, ಇದು 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 ಇದೊಂದು ಬ್ಯಾಗು, ಇದಿಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ಆಫೀಸಿಂದ. ತುಂಬಾ ಕಷ್ಟಪಟ್ಟಿದ್ದೀನಿ, ಯಾಕಂದರೆ ಅಲ್ಲಿಂದ ತೊಗೊಂಡು ಬರೋದು ತುಂಬಾ ಕಷ್ಟ. ಬಿಕಾಸ್ ನಮ್ಮ ಮನೆಯಿಂದ ನಾನು ಅಲ್ಲಿ ಇಳಿದು ಬಿಟ್ಟು ನಮ್ಮ ಆಫೀಸಿಂದ ಬಸ್ ಹತ್ಕೊಂಡು ಬರಬೇಕು, ಮತ್ತು ಅಲ್ಲಿಂದ ನಮ್ಮ ಮನೆಗೆ ಇಳಿದು ನಡ್ಕೊಂಬರ್ಬೇಕು. ಸೊ ತುಂಬಾ ಕಷ್ಟ ಆಯಿತು, ಆದರೂ ಕೂಡ ತೊಗೊಂಡು ಬಂದೆ. ಬಿಕಾಸ್ ರಿಲಯನ್ಸ್ ಸೇಲ್ ಇತ್ತಲ್ಲ, ಸೊ ಪೋರ್ಟಿಕಾ ಅವ್ರದ್ದು ಅವರು ರಿಲಯನ್ಸ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾಯಿದ್ರು. ಬಟ್ ತುಂಬಾ ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ರು, ಅದಕ್ಕೋಸ್ಕರ ತೊಗೊಂಡು ಬಂದೆ. ಓಕೆ, ಫಸ್ಟ್ ಈ ಬ್ಯಾಗಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಗೊತ್ತಾ, ಇದು ಫುಲ್ ಕಂಪ್ಲೀಟಾಗಿ ಮ್ಯಾಟ್ರಸ್ಸು, ಮನೆಗೆ ಮ್ಯಾಟ್ರಸ್ಸು, ಬೆಡ್ಶೀಟು, ಬೆಡ್ ಕವರು, ಏನದು ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಡು, ಕರ್ಟನ್ಸು, ಇದೇ ಥರದ್ದು, ಬೇರೆ ಏನೂ ಇಲ್ಲ. ಫಸ್ಟ್ ಈಗ ನೋಡಿ, ಇದೊಂದು ಏನಿದು ಕಿಂಗ್ ಸೈಜ್ ಬೆಡ್ಶೀಟ್. ಇದು ನೋಡಿ, ಏನು ಗೊತ್ತಾ, ಇಷ್ಟಕ್ಕೆಲ್ಲ ಇದು ಡಬಲ್ ಕಿಂಗ್ ಸೈಜು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಮಾತ್ರ ಟಾಪ್ ನಾಚ್, ಪ್ರೀಮಿಯಂ ಕ್ವಾಲಿಟಿಲಿ ರಿಲಯನ್ಸ್ ಪ್ರಾಡಕ್ಟು ತುಂಬ ಕಡಿಮೆಗೆ ನನಗೆ ಸಿಕ್ಕಿರೋದು. ಆ್ಯಕ್ಚುಲಿ ಇದು ಯಾವಾಗಲೂ ಸಿಗಲ್ಲ, ನಮಗೆ ರೇರು ತುಂಬಾ. ಯಾವಾಗೋ ಒಂದೊಂದು ಸರಿ ನಮಗೆ ಈ ಥರ ಸೇಲ್ ಆಗ್ತಾರೆ. ಇದೊಂದೇ ಸೇಲ್ ಅಂತಲ್ಲ, ಈ ಥರದ್ದು ಇದೇ ಫಸ್ಟ್ ಟೈಮ್ ಹಾಕಿರೋದು. ಬೇರೆ ಟೈಮೆಲ್ಲ ಬೇರೆ ಹೇರ್ ಆಕ್ಸೆಸರೀಸ್ ಆ ಥರದ್ದೆಲ್ಲ ಸೇಲ್ ಆಗ್ತಾರೆ. ಹೇರ್ ಆಕ್ಸೆಸರೀಸು, ಇದು ಕ್ಲಾತ್ಸು, ಸ್ಲಿಪ್ಪರ್ಸ್ ಆ ಥರದ್ದು ಸೇಲ್ ಆಗ್ತಾರೆ. ಬಟ್ ಈ ಸರಿ ಮಾತ್ರ ಫಸ್ಟ್ ಟೈಮ್ ಈ ಥರ ಹಾಕಿರೋದು.
ಬಟ್ ಏನು ಗೊತ್ತಾ, ಬಟ್ಟೆ ಮತ್ತು ಸ್ಲಿಪ್ಪರ್ಸ್ ಆ ಥರದ್ದು ಏನು ಹೇಳ್ತಾರಲ್ಲ ಅದು ವರ್ತ್ ಅನ್ಸಲ್ಲ ನಾವು ಕೊಡೋ ಮನಿಗೆ, ಬಿಕಾಸ್ ಅದು ತುಂಬ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಈ ಸರಿ ಮಾತ್ರ ರಿಲಯನ್ಸ್ ಪ್ರಾಡಕ್ಟ್ಸ್ ಹೇಳಿಟ್ಟಿದ್ರು, ಪ್ರೀಮಿಯಂ ಕ್ವಾಲಿಟಿ, ಟಾಪ್ ನಾಚ್ ಕ್ವಾಲಿಟಿ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಎಲ್ಲ ಲೈಟ್ ಕಲರ್ಸ್ ಇಷ್ಟ, ಅದಕ್ಕೋಸ್ಕರ ಎಲ್ಲ ನಾನು ಲೈಟ್ ಕಲರ್ಸ್ ತಂದಿದ್ದೀನಿ. ನೋಡಿ ಇದೊಂದು ತಂದಿದ್ದೀನಿ. ನಾನು ಇದಿಷ್ಟಕ್ಕೆಲ್ಲ ಎಷ್ಟು ಪೇ ಮಾಡಿದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಇಷ್ಟು ಚೆನ್ನಾಗಿದೆ. ಮತ್ತು ಇದಕ್ಕೆ ಬೆಡ್ ಕವರ್ ಕೂಡ ಬಂದಿದೆ. ವೇರ್ ಇಸ್ ದ ಬೆಡ್ ಕವರ್ಸ್? ತೋರಿಸ್ತೀನಿ ಬೆಡ್ ಕವರ್. ಇದು ಬೆಡ್ ಕವರು. ಇದಕ್ಕೆ ಇವಾಗ ನಾನು ತೋರಿಸಿದ್ರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ನಂಗೆ ಲೈಟ್ ಕಲರ್ಸ್ ಅಂದ್ರೆ ಯೂಶ್ವಲಿ ಎಲ್ಲರೂ ಮಾಸ್ತಾರೆ ಅಂತ ಯೂಸ್ ಮಾಡಲ್ಲ, ಬಟ್ ನನಗೆ ಅದು ಮಾಸ್ತಾ ಇರೋ ಥರ ನೋಡ್ಕೋಬೇಕು. ಮಾಸಿದ್ರೂ ಪರವಾಗಿಲ್ಲ, ನಂಗೆ ಲೈಟ್ ಕಲರ್ಸ್ ಯೂಸ್ ಮಾಡಬೇಕು, ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತ. ನೋಡಿ ಇಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ. ಇದು ಪಿಲ್ಲೋ ಕವರ್ಸು, ಇದು ಬೆಡ್ ಕವರ್. ಇದು ನೆಕ್ಸ್ಟು ಓಕೆ, ಇದು ಇನ್ನೊಂದು ಬೆಡ್ ಕವರು. ನಾನು ತುಂಬಾ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಕಡಿಮೆ ಪ್ರೈಸಲ್ಲಿ ಇತ್ತು ಅಂತ. ತುಂಬ ಅಂದರೆ ತೊಗೊಂಡು ಬಂದಿದ್ದೀನಿ. ಎಷ್ಟು ತಂದಿದ್ದೀನಿ ಅಂತ ತೋರಿಸ್ತೀನಿ. ನಾನು ಒಬ್ಬಳಿಗೆ ಅಲ್ಲ, ನಮ್ಮ ಅಕ್ಕ ಕೂಡ ಶೇರ್ ಮಾಡಿದ್ದಾರೆ ಅಂದರೆ ಅವರು ಕೂಡ ಹೇಳಿದ್ದಾರೆ ತೊಗೊಂಡು ಬಾ ಅಂತ. ನನಗೆ ಆಗಲ್ಲ ಅಂದ್ರೂ ನನಗೆ ಬಿಟ್ಟಿಲ್ಲ, ತೊಗೊಂಡು ಬಂದಿದ್ದಾರೆ. ತೊಗೊಂಡು ಬಾ ಅಂತ ಹೇಳಿ ಪೋಸ್ಟ್ ಮಾಡಿ ಹೇಳಿದ್ರು, ತೊಗೊಂಡು ಬಂದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಲೆಂತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೆಂತ್ ಕೂಡ ತುಂಬ ದೊಡ್ಡದಾಗಿದೆ. ಡಬಲ್ ಬೆಡ್ಗೆ ಹಾಕ್ಬೋದು. ಕಿಂಗ್ ಸೈಜ್ ಬೆಡ್ಶೀಟ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಲ್ಟಿ ಕಲರಲ್ಲಿದೆ, ಎಲ್ಲ ಕಲರು ಈ ಥರ ಬಾಕ್ಸಲ್ಲಿ ಕಲರು ಒಂದೊಂದು ಕಲರ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದಕ್ಕೆ ಪಿಲ್ಲೋ ಕವರ್ ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂದರೆ, ನೋಡಿ ಈ ಸೈಜಲ್ಲಿ ಬಂದಿದೆ ಪಿಲ್ಲೋ ಕವರ್. ಇಷ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಇನ್ನೂ ತೊಗೊಳ್ಳೋಣ ಅನ್ನೋಷ್ಟು. ಬಟ್ ಏನಂದರೆ ಅಲ್ಲಿ ನನಗೆ ಅಷ್ಟೆಲ್ಲ ತೊಗೊಂಡು ಬರೋಕ್ಕಾಗಲ್ಲ ಮನೆಗೆ ಅನ್ನೋ ಒಂದೇ ಕಾರಣಕ್ಕೆ ತೊಗೊಂಡಿಲ್ಲ. ಮತ್ತು ಇನ್ನೊಂದು ಏನು ಭಯ ಅಂದರೆ, ಒಂದೇ ಸರಿ ಅಷ್ಟೊಂದು ತೊಗೊಂಡು ಕ್ವಾಲಿಟಿ ಚೆನ್ನಾಗಿಲ್ಲ, ಮತ್ತು ಏನೋ ಪ್ರಾಬ್ಲಮ್ ಇದ್ದರೆ, ಡಿಫೆಕ್ಟ್ಸ್ ಏನಾದರೂ ಇದೆಯೋ ನಾವು ಪ್ರಾಡಕ್ಟಲ್ಲಿ ಅನ್ನೋ ಥರ ಭಯ. ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಅದಕ್ಕೋಸ್ಕರ ನಾನು ತುಂಬಾ ತೊಗೊಳಕ್ಕೆ ಹೋಗಲಿಲ್ಲ. ಅದೇನೋ ಒಂಥರ ಆಸೆ ಗತಿಗೇಡು ಅನ್ನೋ ಥರ ಆಗುತ್ತೆ ಅನ್ನೋ ಥರ ಅಂತ ತೊಗೊಳ್ಳಿಲ್ಲ. ಇಷ್ಟು ಮಾತ್ರ ತೊಗೊಂಡಿದ್ದೆ. ಬೇಗ ಮಾತಾಡ್ತಾ ಇದ್ದೀನಿ, ಏನೋ ಅಂದ್ಕೋಬೇಡಿ, ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಬ್ಲಾಗು. ಇದು ವೈಟ್ ನೋಡಿ, ವೈಟ್ ಕಾಂಬಿನೇಷನಲ್ಲಿದೆ. ವೈಟು ಎಲ್ಲ ಮಲ್ಟಿ ಕಲರು, ಬ್ಲೂ, ಗ್ರೀನ್, ಆರೆಂಜ್, ಪಿಂಕ್, ಮಲ್ಟಿ ಕಲರು. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಆಲ್ಮೋಸ್ಟ್ ನಮ್ಮ ಮನೇಲಿ ನನಗೂ ನಮ್ಮ ಅಪ್ಪಂಗೂ ಸೇಮ್ ಟೇಸ್ಟ್, ಸಿಮಿಲರ್ ಟೇಸ್ಟ್ ಇದೆ. ನನಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ. ನನಗೆ ಇದರಲ್ಲಿ ಇಡೋಕ್ಕೆ ಬರ್ತಾಯಿಲ್ಲ. ಕಡೆಯಲ್ಲಿ ಇಡೋಣ ಅಂದರೆ ಮಾಸೋಗ್ಬಿಡುತ್ತೆ. ಓಕೆ, ಫೈನಲಿ ಓಕೆ. ನಿಮ್ಗೆ ಇಷ್ಟ ಆಯಿತಾ? ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಹೇಳಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಲಿ ಎರಡು ಮಾತೇ ಇಲ್ಲ ನೋಡಿ. ಅದು ಪಿಲ್ಲೋ ಕವರ್ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇದು ಒಂದು ಪಿಲ್ಲೋ ಕವರ್, ಪಿಲ್ಲೋ ಕವರ್ ಅಲ್ಲ, ಬೆಡ್ಶೀಟ್. ಎಷ್ಟು ಚೆನ್ನಾಗಿದೆ. ನನಗೆ ಲೈಟ್ ಕಲರ್ಸ್ ಅಂದರೆ ನನ್ನ ಪಿಂಕ್ ಕಲರ್ಸು, ಬೆಡ್ಶೀಟು, ಬ್ಲಾಂಕೆಟ್ಸು, ಬೆಡ್ ಸ್ಪ್ರೆಡ್ಡು ಏನಿದ್ರು ನಾನು ಲೈಟ್ ಕಲರೇ ತೊಗೊಳ್ಳೋದು. ಇದು ಎಷ್ಟು ಚೆನ್ನಾಗಿದೆ. ಎಲ್ಲನೂ ಒಂದೊಂದ್ಸರಿ ನೋಡ್ತಾ ಇದ್ರೆ ಒಂಥರ ಸಿಮಿಲರ್ ಅನಿಸ್ತಿದೆ, ಬಟ್ ಡಿಫ್ರೆಂಟ್ ಆಗಿದ್ದಾವೆ ನೋಡಿ. ಇದು ಈ ಥರ ಇದೆ. ಡಿಸೈನ್ ಮಾತ್ರ ಸೂಪರ್ ಆಗಿದೆ ನೋಡಿ. ಈ ಥರ ಬರುತ್ತೆ ಇದು. ಇದೊಂದು ತೊಗೊಂಡೆ, ಸೂಪರ್ ಆಗಿದೆ. ಆ್ಯಂಡ್ ಅಯ್ಯೋ, ಇದು ಪಿಲ್ಲೋ ಕವರ್ ಬಂದಿಲ್ವಾ? ಪಿಲ್ಲೋ ಕವರ್ ಇಲ್ವಾ ಇದಕ್ಕೆ? ನೋಡಿ ಹಿಂಗೆ ಆಗೋದು. ಇದು ಪಿಲ್ಲೋ ಕವರೇ ಅಂದರೆ ಇತ್ತೇನೋ, ಅಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದಕ್ಕೆ ನನಗೆ ಭಯ ಆಗಿ ನಾನು ಜಾಸ್ತಿ ತರಕ್ಕೂ ಹೋಗಲಿಲ್ಲ. ನನಗೆ ಇದು ಪಿಲ್ಲೋ ಕವರೇ ಮಿಸ್ ಆಗ್ಬಿಟ್ಟಿದೆ, ಬೇಜಾರಾಗ್ತಿದೆ. ಏನು ಗೊತ್ತಾ, ಪಿಲ್ಲೋ ಕವರ್ ಇಲ್ಲ, ಅದ್ರದ್ದು ಸೆಟ್ ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ.
ಇವಾಗಿತ್ತು ವೇಸ್ಟ್ ಏನೋ ಅನಿಸುತ್ತೆ. ಓಕೆ ಓಕೆ, ಈ ಬ್ಯಾಗು ಮುಗೀತು. ನೆಕ್ಸ್ಟ್ ಬ್ಯಾಗ್ ತಗೊಳ್ಳೋಣ. ಅವಾಗಿಂದ ಅವಾಗ ಹಂಗೆ ಸೆಟ್ ಮಾಡ್ತಾ ಇದ್ವಿ, ಯಾಕಂದರೆ ಮತ್ತೆ ಟೈಮ್ ಆಗೋಗ್ಬಿಡುತ್ತೆ ನನಗೆ ಅಂತ. ಆಮೇಲೆ ಜೋಡಿಸ್ತಾರೆ. ತಗೊಳ್ಳೋಣ. ಇದರಲ್ಲಿ ನೋಡಿ ಏನಿದೆ ಅಂತ. ಇದರಲ್ಲಿ ಮ್ಯಾಟ್, ಡೋರ್ ಮ್ಯಾಟ್ ಇದೆ. ಇಷ್ಟು ದೊಡ್ಡದಿದೆ, ಇಷ್ಟು ಅಗಲ ಇದೆ, ಇಷ್ಟು ಉದ್ದ ಇದೆ. ಕ್ವಾಲಿಟಿ ನೋಡಿ ಈ ಥರ ಇದೆ. ನೀವು ನಾರ್ಮಲ್ ಆಗಿ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ ಆ ಥರ ಕ್ವಾಲಿಟಿ ಅಲ್ಲ, ಇದು ರಿಲಯನ್ಸ್ ಪ್ರಾಡಕ್ಟು. ಇದ್ರದ್ದು ಕ್ವಾಲಿಟಿನೇ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಾನು 200 ರುಪೀಸ್ ಪೇ ಮಾಡಿದ್ದೀನಿ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು, ಬಿಕಾಸ್ ತುಂಬ ತಿಕ್ಕಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಬೋಟ್ ಆಗಿದೆ. ಇದು ಒಂದು 2 ತೊಗೊಂಡಿದ್ದೀನಿ ಇದೇ ಥರದ್ದು, ನನಗೊಂದು ನಮ್ಮ ಅಪ್ಪ ಒಂದು ಅಂತ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿ. ಇಷ್ಟು ಲೆಂತ್, ಇಷ್ಟು ದೊಡ್ಡದು ಎಲ್ಲಿ ಬರುತ್ತೆ? ನಾವು ಯೂಶ್ವಲಿ ನಾವು ಡಿಮಾರ್ಟಲ್ಲಿ ಚಿಕ್ಕದಕ್ಕೆ ನಾರ್ಮಲ್ ಕ್ವಾಲಿಟಿ ಇರೋದಕ್ಕೆ ಒಂದು 50 ಪೇ ಮಾಡ್ತೀವಿ. ನೋಡಿ ಇದು 200 ವರ್ತ್ ಅನಿಸುತ್ತೆ. ಇದೇ ಥರ 2 ತೊಗೊಂಡಿದ್ದೀನಿ. ಇದು ಒಂದು ಮತ್ತು ಇದು ಒಂದು, 2 ಇದೆ. ನನಗೆ ತೊಗೊಂಡೆ, ಬಟ್ ಏನಂದರೆ ನಮ್ಮ ಅಕ್ಕ ಯಾವತ್ತೂ ಬಿಡಲ್ಲ, ಅವರು ನನಗೂ ತರ್ತಾರೆ, ಅದಕ್ಕೋಸ್ಕರ ನಾನು ತಂದಿದ್ದೀನಿ. ನೆಕ್ಸ್ಟ್ ಇದು ಇನ್ನೊಂದು ಬೆಡ್ ಕವರು, ಬೆಡ್ಶೀಟ್. ಇದು ಅಷ್ಟೇ ಡಬಲ್ ಬೆಡ್ಶೀಟ್. ನನಗಿದು ಕಲರ್ ಅಂದರೆ ತುಂಬ ಇಷ್ಟ, ಬಟ್ ಇದ್ರಲ್ಲಿ ತುಂಬ ಲೈಟ್ ಕಲರ್ ಕಾಣಿಸ್ತಿದೆ ಫೋಟೋಗೆ. ಬಟ್ ಇದು ಆರೆಂಜು, ಲೈಟ್ ಆರೆಂಜು ನೋಡಿ. ಈ ಥರ ಸ್ಟ್ರೈಪ್ಸ್ ಬಂದಿದೆ, ಒಂದೊಂದು ಸ್ಟ್ರೈಟ್ ಲೈನ್ಸು, ಮತ್ತು ಮತ್ತೆ ಅಲ್ಲೊಂದಲ್ಲೊಂದು ಫ್ಲವರ್ಸ್ ಇದೆ. ಇಷ್ಟು ಚೆನ್ನಾಗಿದೆ. ಇದು ನೋಡೋಕ್ಕೆ ಲೈಟ್ ಅನಿಸ್ತಿದೆ ವಿಡಿಯೋಗೆ, ಬಟ್ ಇಷ್ಟು ಲೈಟ್ ಇಲ್ಲ. ನಿಮಗೆ ಕಾಣಿಸ್ತೀರ ಎಷ್ಟು ಲೈಟ್ ಇಲ್ಲ, ಒಂದು ಸ್ವಲ್ಪ ಡಾರ್ಕ್ ಇದೆ. ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇದು ಇಷ್ಟ ಆಯಿತು. ನನಗೆ ಇದರಲ್ಲಿ ನನಗೆ ಯಾವ್ದು ಇಟ್ಕೊಳ್ಳೋಣ, ನಮ್ಮ ಅಪ್ಪಂಗೆ ಯಾವ್ದು ಕೊಡೋಣ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈ ಥರ ಇದೆ. ಇದಕ್ಕೆ ಫೋಟೋ ಇಲ್ಲ, ಫೋಟೋ ಇದ್ದರೆ ತೋರಿಸ್ತಾ ಇದ್ದೆ ಏನಿತ್ತು ಅಂತ. ಬಿಸಾಕ್ಬಿಟ್ಟಿದ್ದೀನಿ ನಾನೇ. ಈ ಥರ ಇದಕ್ಕೆ ಪಿಲ್ಲೋ ಕವರ್. ನನಗೆ ಇವಾಗ ನನಗೆ ಯಾವ್ದು ಇಟ್ಕೊಳ್ಳೋಣ, ನಮ್ಮ ಅಕ್ಕಂಗೆ ಯಾವ್ದು ಕೊಡೋಣ. ನನಗೆ ಯಾವುದು ಕೊಡೋದು ಬಿಡ, ನಾನೇ ಇಟ್ಕೊಳ್ಳೋಣ ಅನಿಸುತ್ತೆ. ಯಾವುದಾದ್ರೂ ಒಂದು ಕೊಡಬೇಕು. ಇದು ನೋಡಿ ಅಪೋಸಿಟ್ ಬಂದಿದೆ ಪಿಲ್ಲೋ ಕವರ್. ಇಲ್ಲಿ ಏನು ಫ್ಲವರ್ಸ್ ಬಂದಿದೆಯಲ್ಲ, ಇದು ಅಷ್ಟೇ ಲೆಂತ್, ಇಷ್ಟುದ್ದ ಇದೆ, ಇಷ್ಟುದ್ದ ಇದೆ ಪಿಲ್ಲೋಗೆ. ಇದ್ರ ನೋಡಿ ಅಪೋಸಿಟ್ ಕಲರ್, ಅಂದರೆ ಫ್ಲವರ್ ಯಾವುದಿದೆಯೋ ಆ ಕಲರ್ ಬಂದಿದೆ ಪಿಲ್ಲೋ. ಚೆನ್ನಾಗಿರುತ್ತಲ್ಲ, ನನಗೆ ಇಷ್ಟ ಆಯಿತು. ರಿಲಯನ್ಸ್ ಪ್ರಾಡಕ್ಟು ಯಾಕೆ ಅಂದರೆ ಏನಾದರೂ ಮೋಸ್ಟ್ಲಿ ಏನಾದರೂ ಗೊತ್ತಿಲ್ಲ, ಯಾವಾದರೂ ಸ್ಟಾಕು ಹಂಗೆ ಇದ್ದರೆ ಈ ಥರ ಸೇಲ್ಸ್ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ. ಕಾಟನ್ನು, ಅದರಲ್ಲೂ ನನಗೆ ಕಾಟನ್ ಬೆಡ್ಶೀಟ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಈ ಸಮ್ಮರ್ ಟೈಮಲ್ಲಿ ಬೇಕಾಗುತ್ತೆ. ಲೈಟ್ ಕಲರು, ಕಾಟನ್ನು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ಲುಕ್ ವೈಸ್ ಇದಿಷ್ಟು ನಾನು ನೋಡ್ತೀನಿ. ನಾನು ಏನೇ ತೊಗೋಬೇಕು ಅಂದ್ರೂ ಇಷ್ಟ ಆಯಿತು, ಅದಕ್ಕೆ ನನಗೆ. ಓಕೆ, ಇದನ್ನು ಈ ಬ್ಯಾಗಲ್ಲಿ ನೆಕ್ಸ್ಟ್ ಇನ್ನೊಂದು ಗೆಟ್ಟಿಂಗ್ ಲೇಟ್. ಆಫೀಸ್ಗೆ ಲೇಟ್ ಆಗ್ತಿದೆ, ಬಟ್ ಬೇಗ ಬೇಗ ಫಿನಿಶ್ ಮಾಡ್ತೀನಿ. ಇನ್ನೇನಿಲ್ಲ, ಇನ್ನೊಂದು 2 ಪ್ರಾಡಕ್ಟ್ಸ್ ಇದೆ. ಇದು ಕೂಡ ಬೆಡ್ಶೀಟು. ಯಾಕೆ ಇಷ್ಟೊಂದು ತಂದಿದ್ದೀನಿ ಅಂದರೆ ಬೇಕಾಗುತ್ತೆ ಮನೆಗೆ. ಮನೆ ಅಂದಮೇಲೆ ವರ್ಷಕ್ಕೊಂದ್ಸರಿ ತೊಗೊಳ್ಳೇಬೇಕು ನಾವು ಮನೆಗೆ. ಯಾಕಂದರೆ ಅವಾಗವಾಗ ವಾಶ್ಗೆ ಹಾಕ್ತಾ ಇರ್ತೀವಿ, ಅವಾಗೆಲ್ಲ ಚೇಂಜ್ ಮಾಡಬೇಕು. ಆಲ್ಟರ್ನೇಟಿವ್ ಆಗಿ ಒಂದು 2-3 ಸರ್ತಿ ಇರಬೇಕು ಮನೆಯಲ್ಲಿ. ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇವಾಗಿರೋದೆಲ್ಲ ಇದೇ ಇಲ್ಲ ಅಂತಲ್ಲ, ಎಲ್ಲ ಹಳೇದಾಗಿರುತ್ತೆ. ನೋಡಿ ನೋಡಿ ಬೇಜಾರಾಗಿರುತ್ತೆ. ಯಾವಾಗಾದ್ರೂ ಅಕೇಶನ್ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಹಾಲಲ್ಲಿ ದಿವಾನ್ ಇರ್ತಾರ, ಅದಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಬೆಡ್ ಇದು ಸಿಂಗಲ್ಲ, ಇಲ್ಲ ಇದು ಡಬಲ್. ಇದು ಮ್ಯಾಟ್ರಸ್ ಸೈಜ್ ಇದೇನೋ 72 × 78 ಇಂಚಸ್ ಏನೋ ಬರುತ್ತಂತೆ. ಬಟ್ ಅವರು ಸಿಂಗಲ್ಲ ಡಬಲ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಟ್ರಸ್ಟ್ ಮೀ, ನಾನು ಇದಕ್ಕೆ ಓನ್ಲಿ 200 ರುಪೀಸ್ ಪೇ ಮಾಡಿರೋದು. ಓನ್ಲಿ 200 ರುಪೀಸ್.
ಬಟ್ ಇದರಲ್ಲಿ ಇದು ಕಾಟನ್ನು 200 ರುಪೀಸ್ಗೆ ಏನು ಬರುತ್ತೆ ಇವಾಗ ಹೇಳಿ? ಇಬ್ಬರಿಗೆ ಊಟ ಬರುತ್ತೆ ಅಷ್ಟೇ, ಅದು ಒಂದ್ಸರಿ ಟಿಫನ್ಗೆ 200 ರುಪೀಸು. ಕಾಟನ್ನು ಈ ಡಿಸೈನ್ ಕೂಡ ನಂಗೆ ಇಷ್ಟ ಆಯಿತು ನೋಡಿ. ಅಂದರೆ ಹಾಲಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ, ಬೆಡ್ರೂಮ್ಸ್ಗಿಂತ ಹಾಲಲ್ಲಿ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯಿತು ನೋಡಿ, ಸೂಪರಾಗಿದೆ ಅಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದಕ್ಕೆ ಪಿಲ್ಲೋ ಕವರ್ ಆಪೋಸಿಟ್ ಕಲರಲ್ಲಿ ಬಂದಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಯಾವಾಗ ಇದನ್ನೆಲ್ಲ ಹಾಕ್ತೀನಿ ಅಂತ ಆಸೆ ಆಗ್ತಿದೆ. ಇದೆಲ್ಲ ನಮ್ಮ ಮನೆಗೆ, ಹೊಸ ಮನೆಗೆ ಇನ್ನೂ ಸ್ವಲ್ಪ ತುಂಬಾ ಕೆಲಸ ಇದೆ ಮಾಡೋದೆಲ್ಲ. ಅದೆಲ್ಲ ಆದಮೇಲೆ ಇವಾಗೆಲ್ಲ ಇದನ್ನು ಯೂಸ್ ಮಾಡಲ್ಲ, ಇನ್ನೂ ಸ್ವಲ್ಪ ದಿನ ಆಗಬೇಕು. ಹಂಗೆ ಎತ್ತಿರ್ತೀನಿ, ಇವಾಗಂತೂ ಯೂಸ್ ಮಾಡೋದು ನೋಡಿ. ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನನಗಂತೂ ಇಷ್ಟ ಆಯಿತು ನೋಡಿ. ನಿಮ್ಗೆ ಇಷ್ಟ ಆಯಿತಾ? ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ. 200 ರುಪೀಸ್ ತೊಗೊಬರ್ಬೋದಿತ್ತು ಅನಿಸುತ್ತೆ, ಇನ್ನೂ ತೊಗೊಬರ್ಬೋದಿತ್ತಲ್ಲ ಪ್ರಾಡಕ್ಟ್ಸು. 200 ರುಪೀಸ್ ಆದರೆ ಇವಾಗ ಯಾರಿಗಾದ್ರೂ ಹೇಳಿದ್ರೆ ಅಯ್ಯೋ ನನಗೂ ತರೋದಲ್ವಾ ಅಂತಾರೆ. ಬಟ್ ಏನಂದರೆ ಅಲ್ಲಿಂದ ಥರ ಕಷ್ಟ ಇದೆಯಲ್ಲ, ನನಗೆ ಮಾತ್ರ ಗೊತ್ತು. ಸುಮ್ಮನೆ ಕನ್ವೀನಿಯೆಂಟಾಗಿದ್ದರೆ ಹೋಗೋಕ್ಕೂ ಬರೋಕ್ಕೂ ತರೋದಕ್ಕೂ ಎಲ್ಲ ತರ್ಬೋದು. ಬಟ್ ನಾವು ಆಫೀಸಿಂದ ಅಲ್ಲೆಲ್ಲ ಏನು ನಾವೇನು ಮಾರ್ಕೆಟ್ಗೆ ಹೋಗಿರ್ತೀವೋ ಓದ್ಕೊಂಡು ಬರೋಕ್ಕೆ ನಮ್ಮ ಡಿಸೆನ್ಸಿ ಮೇಂಟೈನ್ ಮಾಡಬೇಕಲ್ಲ ನೋಡಿ. ಇದು ಒಂದು ಪ್ರಾಡಕ್ಟ್ ಆಯಿತಾ. ಮೈ ಫೇವ್ರೇಟ್ ಕಟನ್ಸ್. ಕಿತ್ಬಿಟ್ಟಿದ್ದೀನಿ, ಇದಕ್ಕೆ ಬಂದೆ ಸುಮ್ಮನೆ ಇಟ್ಟಿದ್ದೀನಿ. ಕಟನ್ಸ್ ಇದ್ರ ವ್ಯಾಲ್ಯೂ 2000 ಎಲ್ಲಿದೆ 2299 ರುಪೀಸ್. ಬಟ್ ನಾನು ಇದಕ್ಕೆ ಇಷ್ಟು ಪೇ ಮಾಡಿದ್ದೀನಿ. ತುಂಬ ಕ್ವಾಲಿಟಿ ಸೂಪರಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ಲೆಂತ್ ನಾನು ಇದಕ್ಕೆ ಡೋರ್ ಕಟ್ಟಂಗೆ ತೊಗೊಂಡು ಬಂದಿರೋದು. ಲೆಂತು ತುಂಬಾ ಲೆಂತ್ ಇದೆ, ಆಗುತ್ತೆ ನಮ್ಮ ಮನೆಗೆ. ಜೋರ ಮಾತಾಡಬೇಕಾ? ನಮ್ಮ ಮನೆಗೆ ಆಗುತ್ತೆ. ಬಟ್ ಏನು ಗೊತ್ತಾ, ನನಗೆ ಇದರಲ್ಲಿ ಡಾರ್ಕ್ ಪಿಂಕ್ ಬೇಕಿತ್ತು. ಇವಾಗ ನಾನು ಡ್ರೆಸ್ ಯಾವ ಕಲರ್ ಹಾಕಿದ್ದೀನೋ ಆ ಪಿಂಕ್ ಬೇಕಿತ್ತು, ಆ ಪಿಂಕ್ ಇರಲಿಲ್ಲ. ಬಿಕಾಸ್ ಅಲ್ಲಿ ಕಲೆಕ್ಷನ್ಸ್ ಕಡಿಮೆ, ನಮಗೆ ಬೇಕಾಗಿರೋ ಕಲರ್ಸೇ ಬೇಕು ಅಂದರೆ ಸಿಗೋಲ್ಲ. ಇರೋದ್ರಲ್ಲಿ ನಾವು ಬೆಸ್ಟ್ ಯಾವುದಿರುತ್ತೆ ಅದನ್ನ ತೊಗೋಬೇಕು ನೋಡಿ. ಈ ಥರ ಇದೆ, ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ. ಇದು ಕ್ಲಾತೇ ಡಿಫ್ರೆಂಟ್, ಕಾಟನ್ ಅಲ್ಲ, ಸಿಲ್ಕ್ ಅಲ್ಲ, ಒಂಥರ ಚೆನ್ನಾಗಿದೆ. ಐ ಲೈಕ್ ಇಟ್, ಚೆನ್ನಾಗಿದೆ. ಯಾಕಂದರೆ ನಮಗೆ ನಾನು ವೈಟ್ ಇತ್ತಿದ್ರಲ್ಲೇ ವೈಟ್ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಆಲ್ರೆಡಿ ನಾನು ವಿಂಡೋಸ್ಗೆಲ್ಲ ಆಲ್ಮೋಸ್ಟ್ ವೈಟೇ ಹಾಕಿರೋದು. ಮತ್ತು ನಮ್ಮ ಗೋಡೆ ಕೂಡ ವೈಟ್ ಕಲರ್ ಇದೆ, ಲೈಟ್ ಕಲರಲ್ಲಿದೆ. ಸೊ ಅದಕ್ಕೋಸ್ಕರ ಈ ಕಲರ್ ತೊಗೊಂಡಿದ್ದೀನಿ. ಸೊ ಬ್ಯೂಟಿಫುಲ್. ನಿಮಗೆ ಇವಾಗ ಗೊತ್ತಾಗ್ಬೋದು ಅನಿಸುತ್ತೆ ಇದು ಯಾವ ಥರ ಅಂತ. ಈ ಥರ ಇದೆ, ಸೊ ಕಥಾಗಿದೆ. ಥರದ್ದು 2 ತೊಗೊಂಡಿದ್ದೀನಿ. ಇದು ಏನು ಗೊತ್ತಾ, ಬಿಚ್ಚಿಬಿಟ್ಟಿದ್ದೀನಿ, ಮರ್ಚಕ್ಕೆ ಬರ್ತಾ ಇಲ್ಲ ನನಗೆ. ಹಂಗೆ ತೊಗೊಳ್ಳೋಣ ಅಂದರೆ ಕಷ್ಟ. ಇದು ಅವ್ರು ನೀಟಾಗಿ ಮಚ್ಚಿಟ್ಟಿರ್ತಾರೆ, ನನಗೆ ಮಚ್ಚೋದಕ್ಕೆ ಕಷ್ಟ ನೋಡಿ. ಇದು ಒಂದೇ ಕವರಲ್ಲಿ 2 ಹಾಕಿದ್ರು ನನಗೆ. ಇವಾಗ ಇದರಲ್ಲಿ ಒಂದೇ ಹಾಕೋಕ್ಕೆ ಕಷ್ಟ ಆಗ್ತದೆ, ಅಷ್ಟು ಚೆನ್ನಾಗಿ ಮಚ್ಚಿಟ್ಟಿದ್ರು. ಇದೊಂದು ನೋಡಿ, ಇದೊಂದು 2 ತೊಗೊಂಡ್ಬಂದಿದ್ದೀನಿ. ಸೇಮ್ ಸಿಮಿಲರ್, ಬಿಕಾಸ್ 2 ಬೆಡ್ರೂಮಿಗೆ ಬೇಕಲ್ಲ, ಸೊ ಸಿಮಿಲರ್ ಇರಬೇಕು ನನಗೆ. ಇದೊಂದು ಹಾಕಿ ಜಾತ್ರೆ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಸಿಮಿಲರ್ ತೊಗೊಂಡಿದ್ದೀನಿ 2 ಪೇ. ಇದಕ್ಕೆ ನಾನು 600 ರುಪೀಸ್ ಪೇ ಮಾಡಿದ್ದೀನಿ. ಇದು ವರ್ತ್ ಅಲ್ವಾ ಗೊತ್ತಿಲ್ಲ ನನಗೆ, ಹೊರಗಡೆ ಎಷ್ಟು ಸಿಗುತ್ತೆ ಅನ್ನೋ ಐಡಿಯಾ ಇಲ್ಲ. ನಮ್ಮ ಮನೆಗೆ ತಂದಿದ್ದೆ ನಾನು, ಬಟ್ ಇವಾಗ ನನಗೆ ಐಡಿಯಾ ಇಲ್ಲ ಎಷ್ಟು ತಂದಿದ್ದೆ ಅಂತ. ಬಟ್ ಈವನ್ ಸೇಮೇ ಇದ್ರೂ ಹೊರಗಡೆ 600 ಪೇ ಮಾಡಿದ್ರು ಇಷ್ಟೇ ಸಿಗುತ್ತೆ ಅಂದರೆ ಓಕೆ, ನೋ ಪ್ರಾಬ್ಲಮ್ ಅಲ್ವಾ, ನಮಗೇನು ಏನು ವೇಸ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್. ಬಟ್ ನೋಡಿ, ಇಷ್ಟು ದೊಡ್ಡದು ತಗೊಂಡಿದ್ದೀನಿ. ಇಷ್ಟು ದೊಡ್ಡದು ಏನು ತಂದಿರ್ಬೋದು ಹೇಳಿ ನೀವು? ಇಷ್ಟು ದೊಡ್ಡದು, ಅಬ್ಬಾ, ಇದನ್ನೊಂದು ಕಷ್ಟಪಟ್ಟು ಇಟ್ಕೊಂಡು ಬಂದಿದ್ದೀನಿ.
ಇವಾಗ ಇದು ಓಪನ್ ಮಾಡಿ ತೋರಿಸಲ್ಲ. ಜಾಸ್ತಿ ಓವರ್ ನೋಡಿ, ಇಷ್ಟು ದೊಡ್ಡ ಬೆಡ್ಶೀಟು ಅಲ್ಲಿಂದ ಒಬ್ಬಳೆ ತಗೊಂಡು ಬಂದಿದ್ದೀನಿ. ಇದು ಯಾವ ಕಲರ್ ಇದೆ? ಇದು ಲೈಟ್ ಕಲರ್ ಇದೆ. ಲೈಟ್ ಪಿಂಕು ಅಲ್ಲ, ಒಂಥರ ಪೀಚ್ ಕಲರು ಅಲ್ಲ, ನನಗೆ ಹೇಳೋಕ್ಕೂ ಬರ್ತಿಲ್ಲ. ಒಂಥರ ಕಾಂಬಿನೇಷನ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂತಲೇ ಹೇಳ್ಬೋದು. ನನಗೆ ಪ್ರಾಬ್ಲಮ್ ಏನಂದರೆ ಬಿಚ್ಚಿದ್ರೆ ಮತ್ತೆ ಮಚ್ಚ ಬರೋಲ್ಲ, ಟೈಮ್ ಬೇರೆ ಇಲ್ಲ. ಈ ಥರ ಇದೆ ನೋಡಿ, ಹೊರಗಡೆ ಎಲ್ಲ ಸಿಗುತ್ತೆ, ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಕ್ವಾಲಿಟಿ ವೈಸು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಇದು ಇವಾಗ ನೀವು ರಿಲಯನ್ಸಲ್ಲಿ ಹೋಗಿ ಇದಿದೆ ಬೆಡ್ಶೀಟ್ ಎಷ್ಟು ಸಿಗುತ್ತೆ ಅಂತ, ಎಷ್ಟಕ್ಕೆ ಸಿಗುತ್ತೆ ಅಂತ ಕೇಳಿ. ಇದು ಇದ್ರ ಪ್ರೈಸ್ ಇದೆ 4000 rupees. ಐ ಗಾಟ್ ಇಟ್ ಫಾರ್ 600 rupees. ಓಕೆ, ವರ್ತ್ ಅಂತ ಅನಿಸುತ್ತೆ. ಇದು ಡಬಲ್ಲು, ತುಂಬಾ ಲೆಂತ್ ಇದೆ, ಡಬಲ್ ಬೆಡ್ಶೀಟು ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇವಾಗ ಸಮ್ಮರು, ಇದು ಯೂಸ್ಫುಲ್ ಆಗೋಲ್ಲ, ಬಟ್ ಇದಕ್ಕೆ ಯಾವಾಗ ಟೈಮ್ ಬರುತ್ತಲ್ಲ ಅದು ಟೈಮ್ ಬಂದಾಗ ಯಾವುದೇ ವಸ್ತುಗಳು ಯೂಸ್ಫುಲ್ ಆಗುತ್ತೆ, ಯಾವುದು ಕಳ್ಕೊಬಾರ್ದು. ನಾನು ಅಷ್ಟು ಈಸಿಯಾಗಿ ಯಾವುದೇ ನನ್ನ ಥಿಂಗ್ಸ್ ಆಗಲಿ ಏನೇ ಆಗಲಿ ನಾನು ಏನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿಕಾಸ್ ಅದು ಇವತ್ತಲ್ಲ ನಾಳೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಹಂಗೆ ಇಟ್ಕೋತೀನಿ. ನೋಡಿ, ಇದು ಒಂದು ಬೆಡ್ಶೀಟ್ 600 rupees ಪೇ ಮಾಡಿದೆ. ನಾನು ಪೇ ಮಾಡಿದ್ದು ವರ್ತ್ ಅಲ್ಲ ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನಾನು ಬೆಡ್ಶೀಟ್ಗೆ ಎಷ್ಟು ಪೇ ಮಾಡಿದೆ ಅಂದರೆ, ಡಬಲ್ ಬೆಡ್ಶೀಟು 300 rupees ಆ್ಯಂಡ್ ಲಾಸ್ಟಲ್ಲಿ ತೋರಿಸಿದ್ದಲ್ಲ ಅದು 200 rupees. ವರ್ತ್ ಅಂತ ಅನಿಸ್ತಿದೆ ನನಗೆ. ಕಾಟನ್ನು ಯಾರು ಕೊಡೋಲ್ಲ, ಆ ಪ್ರೀಮಿಯಮ್ ಕ್ವಾಲಿಟಿಗೆ, ಟಾಪ್ ನಾಚ್ ಕ್ವಾಲಿಟಿಗೆ 300 rupees ಯಾರು ಕೊಡೋಲ್ಲ. ಅದರಲ್ಲೂ ಬೆಡ್ಶೀಟು, ಡಬಲ್ ಬೆಡ್ಶೀಟು, ಲೈಟ್ ಕಲರ್ಸು ಸೂಪರಾಗಿದೆ. ನನಗೇನೋ ವರ್ತ್ ಅಂತ ಅನಿಸ್ತು. ಇನ್ ಕೇಸ್ ನನಗೆ ಹೊರಗಡೆನೂ ಅಷ್ಟೇ ಪ್ರೈಸಿಗೆ ಸಿಗುತ್ತೆ ಅಂದರೆ ಓಕೆ, ಬೆಟರ್ ಅಲ್ವಾ, ನಾನೇನು ಅಂದರೆ ಮೋಸ ಹೋಗಿಲ್ಲ ಅಂತ ಅನಿಸುತ್ತೆ. ಓಕೆ, ನನಗೆ ಇಷ್ಟ ಆಗಿತ್ತು ಈ ವಿಡಿಯೋ. ತುಂಬ ಫಾಸ್ಟಾಗಿ ಹೇಳಿದೆ. ಇಷ್ಟೆಲ್ಲ ತೊಗೊಂಡು ಬಂದೆ ಆಫೀಸಿಂದ, ಖುಷಿ ಆಯಿತು ನನಗೆ. ಇವಾಗ ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತೀನಿ ಅನ್ನೋ ಒಂಥರ ಕ್ಯೂರಿಯಾಸಿಟಿ ಅಷ್ಟೇ. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ಪ್ಲೀಸ್, ನಾವು ವೀಡಿಯೋಸ್ ನೋಡ್ತಾರೆ ಬಟ್ ಏನು ರೆಸ್ಪಾನ್ಸ್ ಮಾಡಲ್ಲ, ನಮಗೆ ಗೊತ್ತಾಗುತ್ತಲ್ಲ, ಅಟ್ಲೀಸ್ಟ್ ನೋಡ್ತಿದ್ದಾರೆ ನೋಡಲ್ಲ, ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ. ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತೀನಿ, ರೆಸ್ಪಾನ್ಸ್ ಮಾಡಿ ಅಟ್ಲೀಸ್ಟ್ ಅಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಇಷ್ಟೆಲ್ಲ ತೊಗೊಂಡು ಬಂದೆ ಆಫೀಸಿಂದ ಅಷ್ಟೇ. ಈ ವಿಡಿಯೋ ನಾನು ಮೋಸ ಹೋಗಿಲ್ಲ ಅನಿಸುತ್ತೆ, ಯಾಕಂದರೆ ನಾನು ಪೇ ಮಾಡಿರೋ ಅಮೌಂಟಿಗೆ ನನಗೆ ವರ್ತ್ ಅನಿಸುತ್ತೆ. ಯಾ, ಆ್ಯಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತೇ ವಿಶ್ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ನನಗೆ ಏನೋ ಮಾಡಬೇಕು ಅಂತ ಅಲ್ಲ, ಏನೋ ಒಂಥರ ಇಂಟ್ರೆಸ್ಟ್ ನನಗೆ ಮಾಡಬೇಕಂದ್ರೆ. ನನ್ನ ವೀಡಿಯೋಸ್ನ ನಾನು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅನ್ನೋ ಇಂಟ್ರೆಸ್ಟ್ ಅಷ್ಟೇ. ಅದೊಂದೇ ಕಾರಣಕ್ಕೆ ನಾನು ವೀಡಿಯೋ ಮಾಡಾಕ್ತಾ ಇರೋದು, ಟೈಮ್ ತೊಗೊಂಡು ವೀಡಿಯೋ ಮಾಡಾಕ್ತಾ ಇರೋದು, ಅದೊಂದೇ ಕಾರಣಕ್ಕೆ. ಎಸ್, ಏನೋ ನಂದು ಏನೋ ತೋರಿಸ್ಕೋಬೇಕು ಹಂಗೆ ಹಿಂಗೆ ಅಂತ ಏನೂ ಅಲ್ಲ, ಜಸ್ಟ್ ನನಗೆ ಇಷ್ಟ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾರಾದರೂ ಫ್ರೆಂಡ್ಸು, ರಿಲೇಟಿವ್ಸ್ ಇದ್ದರೆ ಶೇರ್ ಮಾಡಿ ನಮ್ಮ ಚಾನಲ್ನ ಅಷ್ಟೇ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಟೈಮ್ ಆಗ್ತಿದೆ ಆಫೀಸ್ಗೆ, ಬಾಯ್.